ಎಸ್ ಎಲ್ ಭೈರಪ್ಪನವರ ಗ್ರಹಣ ಕಾದಂಬರಿಯ ಮುಂದುವರಿದ ಭಾಗ 15. ಯಜಮಾನರು ಮೇಲೆ ಎದ್ದರು. ದೊಡ್ಡ ಅಂಗಿಯ ಮೇಲೆ ಒಂದು ಉತ್ತರೀಯವನ್ನು ಹೊದೆದು ಕಾಲಿಗೆ ಚಡಾವು ಮೆಟ್ಟಿ ಹೊರಟರು. ಯಜಮಾನರು ವಾಪಸ್ ಬರೋ ತನಕ ನಾನು ಇಲ್ಲೇ ಇರ್ತೀನಿ, ನೀವೆಲ್ಲ ಊಟ ಮಾಡಿ ಹೋಗು ಎಂದು ಹೇಳಿ ಶಾಸ್ತ್ರಿಗಳು ಸುಬ್ರಹ್ಮಣ್ಯನನ್ನು ಮನೆಗೆ ಕಳುಹಿಸಿದರು. ದಾರಿಯಲ್ಲಿ ಹೋಗುವಾಗ ಯಜಮಾನರ ಮನಸ್ಸು ಉದ್ವಿಗ್ನಗೊಂಡಿತ್ತು. ಅಲ್ಲಿಗೆ ಹೋಗಿ ಮಾತನ್ನು ಹ್ಯಾಂಗೆ ಶುರು ಮಾಡೋದು, ಆ ಯಮ್ಮ ಏನಾದರೂ ಕೇಳಿದರೆ ಏನು ಜವಾಬು ಕೊಡೋದು ಎಂದು ಯೋಚಿಸಿತು. ಧರ್ಮ ಕರ್ಮ ಎಲ್ಲ ನಿಂಗೆ ಗೊತ್ತಿಲ್ವೇನಮ್ಮ, ಈಟೊಂದು ಓದಿದೀಯಾ, ನೀನೇ ಯೋಚನೆ ಮಾಡು ಅನ್ಬೇಕು. ಇಂಥ ಪಾಪ ಮಾಡಿ ನರಕಕ್ಕೆ ಬೀಳ್ಬೇಡ, ಹುಡುಗಾಟ ಅಂದ್ಕೋಬೇಡ ಅಂತ ಬುದ್ಧಿ ಹೇಳಬೇಕು ಎಂದು ನಿರ್ಧರಿಸಿದರು. ಇದ್ದ ಮೋಡ ಮುಂದೆ ಸಾಗಿ ಹೊಸ ಮೋಡ ಬರುತ್ತಿದ್ದುದರಿಂದ ಬಿಸಿಲಿರಲಿಲ್ಲ, ಆದರೂ ಸೆಕೆಯಾಗುತ್ತಿತ್ತು. ಯಜಮಾನರು ಬೇಗ ಬೇಗ ಹೆಜ್ಜೆ ಹಾಕಿದರು. ಮಗದ ಬೀದಿಯನ್ನು ಹಾಯ್ದು ಉಪ್ಪಾರರ ಬೀದಿಯನ್ನು ಅಡ್ಡ ದಾಟಿ ಮುಂದೆ ಹೋಗಿ ಕೋಮಟಿಗರ ಬೀದಿಯಲ್ಲಿ ನಡೆದರು. ನಮಸ್ಕಾರ ಯಜಮಾನರಿಗೆ ಎಂದು ಕೆಲವು ಶೆಟ್ಟರು ಅಂದದ್ದು ಅವರ ಕಿವಿಗೆ ಬೀಳಲಿಲ್ಲ. ಊರ ಮುಂಭಾಗಕ್ಕೆ ಬಂದು ಹೈಸ್ಕೂಲಿನ ಮುಂದಿನಿಂದ ನಡೆದು ಆಸ್ಪತ್ರೆಯ ದೊಡ್ಡ ಕಾಂಪೌಂಡಿನ ಬಾಗಿಲಿನಿಂದ ಪ್ರವೇಶಿಸಿ ನೇರವಾಗಿ ಡಾಕ್ಟರಮ್ಮನ ಮನೆಗೆ ಹೋಗಿ ಕದ ತಟ್ಟಿದಾಗ ಮನೆಯ ಅಡುಗೆಯ ಆಳು ನಿಂಗಮ್ಮ ಬಾಗಿಲು ತೆರೆದಳು. ಯಜಮಾನರು ಬಂದದ್ದನ್ನು ಕಂಡು ಭಯಭಕ್ತಿಯಿಂದ 4 ಹೆಜ್ಜೆ ಹಿಂದೆ ನಡೆದು ಸೆರಗನ್ನು ಸರಿ ಮಾಡಿಕೊಂಡು ತಲೆ ತಗ್ಗಿಸಿ ನಿಂತು ಕುಂತ್ಕೊಬನ್ರಯ್ಯ ಎಂದಳು. ಡಾಕ್ಟ್ರಮ್ಮ ಇರಲ್ವಾ? ಎಲ್ಲಿ ಹೋಗೋರೋ ಗೊತ್ತಿಲ್ಲ ಕಣ್ರಯ್ಯ, ಊಟ ಮಾಡಕ್ಕೆ ಬಂದಿಲ್ಲ ಎಂಬ ಉತ್ತರ ಕಿವಿಗೆ ಬಿದ್ದದ್ದೇ ತಡ. ಹಿಂತಿರುಗಿ ಹೊರಟು ನಡೆದರು. ನಿಂಗಮ್ಮ ಮತ್ತೆ ಏನೆಂದಳು ಕಿವಿಗೂ ಬೀಳಲಿಲ್ಲ. ಹೈಸ್ಕೂಲಿನ ಹಿಂಭಾಗದಿಂದ ನಡೆದು ನದಿಯ ದಾರಿಯ ಕಡೆಗೆ ಹೆಜ್ಜೆ ಹಾಕಿದ್ದರು. ಮನಸ್ಸು ಯೋಚನೆಯಿಂದ ತುಂಬಿ ಹೋಯಿತು. ಇಟೊತ್ತಾದರೂ ಆಯಮ್ಮ ಬಂದಿಲ್ಲವಂತೆ, ಇಟ ತನಕ ಅಲ್ಲಿ ಏನು ಮಾಡ್ತಾವ್ರೆ? ಆ ಕಾಡಿನಾಗೆ ಬೇರೆ ಯಾರೂ ಇಲ್ಲ, ಇಬ್ಬರು ಒಬ್ಬರಿಗೊಬ್ಬರು. ಅದನ್ನು ಕಲ್ಪಿಸಿಕೊಂಡಿದ್ದರಿಂದಲೇ ಅವರಿಗೆ ತಲೆ ಸುತ್ತಿ ಬಂದಂತೆ ಆಯಿತು. ನಡೆಯುವುದನ್ನು ನಿಲ್ಲಿಸಿ ದಾರಿಯಲ್ಲಿ 1 ನಿಮಿಷ ಕುಕ್ಕರುಗಾಲಿನಲ್ಲಿ ಕೂತುಕೊಂಡರು. ನಡೆಯಬಾರದ ಪಾಪವು ತಮ್ಮೂರಿನಲ್ಲಿ 5 ತಲೆಯ ನಂತರ ಆರಂಭವಾದ ಮಟ್ಟದಲ್ಲಿ ನಡೆದರೆ ಊರಿಗೆ ಎಂಥ ಕೇಡು ಬಂದಿತೋ, ಊರ ಯಜಮಾನರಾದ ತಮಗೆ ತಮ್ಮ ಮನೆಗೆ ಏನೂ ಕೇಡಾದೀತೋ ಎಂಬ ಯೋಚನೆಯಿಂದ ಮೈಕೈಯಲ್ಲಿ ನಡುಕ ಉಂಟಾಯಿತು. ಇದನ್ನು ಏನಾದರೂ ಮಾಡಿ ತಪ್ಪಿಸಬೇಕು ಎಂದು ನಿರ್ಧರಿಸಿಕೊಂಡರು. ಅಷ್ಟರಲ್ಲಿ ತಲೆ ಸುತ್ತು ಕಳೆದಿತ್ತು. ಮೇಲೆ ಎದ್ದು ದುರ್ಬಲವಾದ ಹೆಜ್ಜೆಗಳನ್ನಿಡುತ್ತಾ ಮುಂದೆ ನಡೆದರು. ನದಿಯ ಇಳುವಿಗಿಂತ ಮೊದಲು ಎಡಭಾಗದ ಹಳ್ಳ ಇಳಿದು ದಾಟಿ ಮಾವಿನ ಮರದ ಕೆಳಗೆ ಹೋಗುತ್ತಿರುವಾಗ ಇನ್ನೊಂದು ಯೋಚನೆ ಬಂತು. ಇದೇ ಸಮಯದಲ್ಲಿ ಮಠದ ಬಾಗಿಲು ಮುಚ್ಚಿಕೊಂಡು ಇಬ್ಬರೂ ಒಳಗೆ ಸೇರಿಕೊಂಡಿದ್ದರೆ? ಈ ಆಲೋಚನೆಯಿಂದ ಇನ್ನೊಂದು ಸಲ ಕಣ್ಣುಗತ್ತಲೆ ಬಂತು. ಆದರೆ ಕೆಳಗೆ ಕೂರದೆ ಮುಂದೆ ಹೆಜ್ಜೆ ಹಾಕಿ ಗಿಡ ಮರಗಳ ಮಧ್ಯೆ ಸಾಗಿ ಮಠದ ಬಾಗಿಲು ತೆರೆದಿರುವುದನ್ನು ಕಂಡಾಗ ಮನಸ್ಸಿಗೆ ಹಾ ಎನಿಸಿತು. ಹೊರ ಬಾಗಿಲಿನಲ್ಲಿ ಡಾಕ್ಟರಮ್ಮನ ಕಾಲಿನ ಎಕ್ಕಡಗಳು ಕಾಣಿಸುತ್ತಿದ್ದವು. ಡಾಕ್ಟರಮ್ಮ ಅವರ ಮನೆಯಲ್ಲೇ ಸಿಕ್ಕುತ್ತಾರೆಂದು ತಿಳುವಳಿಕೆಯಿಂದ ಅವರ ಮನೆಯಿಂದ ಹೊರಟಿದ್ದರು. ಆದರೆ ಆಕೆ ತನ್ನ ಮನೆಯಲ್ಲಿ ಇಲ್ಲದೇ ಇರುವುದರಿಂದ ಇಲ್ಲಿಗೆ ಬಂದರು. ಈಗ ಯಾರನ್ನು ಮಾತನಾಡಿಸಬೇಕು, ಹೇಗೆ ಮಾತನಾಡಿಸಬೇಕು ಎಂಬುದು ತಿಳಿಯಲಿಲ್ಲ. ತಾನು ಬಂದಿರುವುದು ಈ ಅಮ್ಮನಿಗೆ ಬುದ್ಧಿ ಹೇಳುವುದಕ್ಕೆ, ಮೊಮ್ಮಗುವಿನಂತೆ ರಮಿಸಿ ಹೇಳುವುದಕ್ಕೆ ಎಂಬ ನೆನಪಾಯಿತು. ಚಡಾವನ್ನು ಹೊರಗೆ ಬಿಟ್ಟು ಒಳಗೆ ಬರುವಾಗಲೇ ಅವ್ವ ಎಂದು ಕೂಗಿದರು. ಡಾಕ್ಟರಮ್ಮ ಅಡಿಗೆ ಮನೆಯಲ್ಲಿತ್ತು. ಅಲ್ಲಿಂದ ಹೊರಗೆ ಬಂದು ಮುಂದೆ ಏನು ಮಾಡಬೇಕೆಂದು ಯೋಚಿಸುವ ಮೊದಲೇ ಇವರು ಅವಳ ಕಾಲಿಗೆ ಬಿದ್ದು ಬೇಡಿಕೊಂಡರು. ಆದರೆ ಆಕೆ ನಿಮ್ಮನ್ಯಾರು ಇಲ್ಲಿ ಕರೆಸಿದರು ಎಂದು ರೇಗಿ ಕಾಲನ್ನು ಜಾಡಿಸಿ ಕಿತ್ತುಕೊಂಡು ಹೊರಟು ಹೋದಳು. ನೀರು ತುಂಬಿಕೊಂಡು ಕಣ್ಣು ಮಂಜಾಗಿತ್ತು. ಮುಂದೆ ಏನು ಮಾಡಬೇಕೆಂಬುದು ತಿಳಿಯಲಿಲ್ಲ. ದೇವರಿಗೆ ಅಡ್ಡ ಬಿದ್ದಂತೆ ಮಕಾಡೆ ಮಲಗಿದ ಅವರು ತಮ್ಮ 2 ಕೈಗಳನ್ನು ನೀಡಿಕೊಂಡಿದ್ದರು. ಸ್ವಾಮಿಗಳು ಹತ್ತಿರ ಬಂದು ಅವರ ಭುಜವನ್ನು ಅಲುಗಿಸಿ, ಯಜಮಾನರೇ ಹೇಳಿ, ಎದ್ದು ಕೂತ್ಕೊಳ್ಳಿ ಎಂದರು. ಎದ್ದು ಕುಳಿತ ಅವರು ಸ್ವಾಮಿಗಳನ್ನೇ ಕೇಳಿದರು. ಆ ಯಮ್ಮನ್ನ ಬಿಟ್ಬಿಡೋಕ್ಕಾಗಲ್ವಾ ಶಿವನೇ? ಗೌಡರೇ ಸರಿಯಾಗಿ ಕೂತ್ಕೊಳ್ಳಿ, ಕುಡಿಯೋಕ್ಕೆ ನೀರು ಕೊಡ್ಲಾ? ಬ್ಯಾಡಿ ಎಂದು ಅವರು ಸುಮ್ಮನೆ ಕುಳಿತರು. ಮೋಹ ಗ್ರಹಣ ಅಂತ ನೀವು ಆಕೆಗೆ ಹೇಳಿದರಲ್ಲ, ಅದರ ಅರ್ಥವೇನು? ನಾನು ಈ ಊರಿಗೆ ಬಂದು 20 ವರ್ಷದಿಂದ ನಿಮಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಹೇಳ್ತಿರಲಿಲ್ವೇ? ಮನುಷ್ಯ ಹುಟ್ಟಿದ್ದಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು, ಪರೋಪಕಾರ ಮಾಡಬೇಕು, ಅದಕ್ಕೆ ಮಠಮಾನ್ಯ ಸ್ವಾಮಿ ಸನ್ಯಾಸಿ ಅನ್ನೋದೆಲ್ಲ ಅನಾವಶ್ಯಕ ಅಂತ. ನೀವೇನೋ ಹೇಳ್ತಿದ್ದೀರಿ ಎಂದು ಅವರು ಜ್ಞಾಪಿಸಿಕೊಂಡರು. ಅದು ಅನಾವಶ್ಯಕವಾದ ಮೇಲೆ ನಾನು ಹೀಗಿದ್ದರೇನು, ಗೃಹಸ್ಥನಾಗಿದ್ದರೇನು? ಉತ್ತರ ಹೇಳಲು ಅವರಿಗೆ ತಿಳಿಯಲಿಲ್ಲ. ಆದರೆ ಈ ಮಾತು ಒಪ್ಪಿಗೆಯೂ ಆಗಲಿಲ್ಲ. ಸ್ವಾಮಿಗಳ ಕೂಡಲೇ ಮಾತಾಡಿ ಗೆಲ್ಲೋಕ್ಕಾಗಲ್ಲ, ಏನಿದ್ದರೂ ಆ ಯಮ್ಮನನ್ನೇ ಹಿಡಿಬೇಕು ಎಂದು ಶಾಸ್ತ್ರಿಗಳು ಹೇಳಿದ ಮಾತು ನೆನಪಾಯಿತು. ಹಿಡಿದ ಪಟ್ಟು ಬಿಡಾಕಿಲ್ಲ ಇವರು ಎಂದುಕೊಂಡರು. ಸುಮ್ಮನೆ ಮೇಲೆ ಎದ್ದು ಹೊರಗೆ ಬಂದರು. ಕಾಲಿಗೆ ಚಡಾವು ಮೆಟ್ಟಿಕೊಂಡು ಹೊರಟು ಬಿಟ್ಟರು. ಗೌಡರೇ ಯಾಕೆ ಹೊರಟೇರಿ? ಕೂತ್ಕೊಳ್ಳಿ ಮಾತಾಡೋಣ ಎಂದು ಸ್ವಾಮಿಗಳು 3-4 ಸಲ ಹೇಳಿ ಹಿಂದಿನಿಂದ ಬಂದರೂ ನಿಲ್ಲಲಿಲ್ಲ.
ಹಿಂತಿರುಗಿ ನೋಡಲೂ ಇಲ್ಲ. ತಾವು ಬಂದ ಕೆಲಸವಾಗಲಿಲ್ಲ. ತಾವಿಬ್ಬರೂ ಹೋದರೆ ಕೆಲಸ ಆಗಕ್ಕಿಲ್ಲ ಅಂತ ನನ್ನ ಕಳಿಸಿದ್ರು. ನಾನು ಬಂದರೂ ಆಗಲಿಲ್ಲ. ಸ್ವಾಮಿಗಳು ಎದುರಿಗೆ ಕುಂತರೆ ಮಾತಾಡಗೆಲ್ಲೂ ಹಂಗಿಲ್ಲ. ಆ ಯಮ್ಮ ಕೆರಳಿಕೊಂಡು ಹೋಯ್ತು. ಅದಕ್ಕೂ ಮೋಹ ಬಡಿದೈತೆ. ಕಾವು ಬಂದ ಮೊಳಕ ನಾ ಹಿಡಿದು ಕಟ್ಟಾಕು ಹೋದರೆ ತಿವೇಕ್ ಬರ ಹಾಗೆ ಮಾಡಿದ್ದು. ದೇವರೇ, ನಮ್ಮೂರ ಧರ್ಮ ಏನಾಯಿತು? ನಮ್ಮ ಮನೆ ಗತಿ ಏನಾಯ್ತದೆ ಎಂಬ ಯೋಚನೆ ಜೊತೆಗೆ ಅವರಿಗೆ ಕಣ್ಣುಗತ್ತಲೆ ಹೊತ್ತಿಕೊಂಡು ಬಂದು ಎದುರಿಗೆ ಕಾಣುತ್ತಿದ್ದ ಮರದ ಕೆಳಗೆ ಹೋಗಿ ಅದಕ್ಕೆ ಒರಗಿ ಕುಳಿತರು. 5 ತಲೆಮಾರಿನ ಮೇಲೆ ಅಂದರೆ ತಮ್ಮ ತಲೆಯಲ್ಲಿ ಮಠ ಉದ್ಧಾರವಾಗುತ್ತದೆಂದೇನೋ ಮೊದಲಿನಿಂದ ಹೇಳುತ್ತಿದ್ದರು. ಆದರೆ ಮಠದಲ್ಲಿ ಆಗಬಾರದ ಪಾಪ ನಡೆಯುತ್ತದೆಂದು ಯಾರೂ ಹೇಳಿರಲಿಲ್ಲ. ಇದನ್ನು ತಪ್ಪಿಸುವ ದಾರಿ ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರಿಗಳಿಗೂ ಗೊತ್ತಿಲ್ಲ. ಬೆಂಗಳೂರು ಅಸೆಂಬ್ಲಿಗೆ ಹೋಗಿರೋ ಚಂದ್ರಣ್ಣನು ಸುಮ್ಮನೆ ಕುಂತವನೆ. ಇದನ್ನು ನಿಲ್ಲಿಸೋಕ್ಕಾಗಿಲ್ವಾ ಎಂಬ ಯೋಚನೆ ತಲೆಯನ್ನು ಹಿಡಿಯಿತು. ಕಷ್ಟಪಟ್ಟು ಎದ್ದು ಮನೆಯ ಕಡೆಗೆ ಹೊರಟರು. ಆದರೆ ಹಳ್ಳವನ್ನು ಇಳಿದು ದಾಟಿ ನದಿ ಮತ್ತು ಊರ ಹೆಬ್ಬಾಗಿಲಿನ ದಾರಿಯಲ್ಲಿ 50 ಹೆಜ್ಜೆ ನಡೆಯುತ್ತಿರುವಾಗ ಮನಸ್ಸನ್ನು ಮಹಾ ಪಾಪ ಭೀತಿ ಮತ್ತೊಮ್ಮೆ ಆವರಿಸಿತು. ತಲೆ ತಿರುಗಿ ಬಂತು. ತತ್ತರಿಸಿ ಕುಳಿತುಕೊಳ್ಳುವ ಮೊದಲೇ ಕಾಲಿನ ಸ್ವಾಧೀನ ತಪ್ಪಿ ಕೆಳಗೆ ಬಿದ್ದು ಬಿಟ್ಟರು. ಯಜಮಾನರು ಹಿಂತಿರುಗಲು ಕನಿಷ್ಠ 1 ಗಂಟೆಯಾದರೂ ಆಗುತ್ತದೆಂದು ಶಾಸ್ತ್ರಿಗಳು ಮತ್ತು ಚಂದ್ರಪ್ಪನವರು ಅಂದಾಜು ಮಾಡಿದ್ದರು. ಅಷ್ಟಾಗಿ ನೀವು ಮನೆಗೆ ಹೋಗಿ ಊಟನಾದರೂ ಮಾಡ್ಕೊಂಬರಲಿ ಎಂದು ಚಂದ್ರಪ್ಪನವರು 2 ಸಲ ಹೇಳಿದುದರಿಂದ ಶಾಸ್ತ್ರಿಗಳು ಮನೆಗೆ ಹೋದರು. ಕೈಕಾಲು ತೊಳೆದು ಮಕುಟ ಉಟ್ಟು ಕೂತು ಪರಿಶೇತನ ಮಾಡಿ ಸಾರಿನಲ್ಲಿ ಕಲಸಿ ಸುರಿದುಕೊಂಡು ಊಟ ಮಾಡಿ ಮತ್ತೆ ಹಸಿ ಮಜ್ಜಿಗೆ ಪಳದ್ಯದಲ್ಲಿ ಕಲಿಸುತ್ತಿದ್ದರು. ಅಷ್ಟರಲ್ಲಿ ಯಜಮಾನರ ಮನೆಯ ಆಳು ಬಂದು ಹೇಳಿದ, ಅಯ್ಯಾರು ಬಿದ್ದುಬಿಟ್ಟವರಂತೆ. ಬಾಯಾಗೆ ಬೆಳಗ್ಗೆ ಬರ್ತೈತೆ. ಗಾಡಿ ಮ್ಯಾಗೆ ಹೇರ್ಕೊಂಡು ಬಂದವ್ರೆ. ಓಡಿ ಹೋಗಿ ಕರ್ಕೊಂಬ ಅಂದರು. ಸುಬ್ರಹ್ಮಣ್ಯ ಒಳಗೆ ಬಂದು ವಿಷಯವನ್ನು ಹೇಳಿದ ತಕ್ಷಣ ಶಾಸ್ತ್ರಿಗಳು ಆ ಪೋಷಣೆ ತೆಗೆದುಕೊಂಡು ಎದ್ದು ಬಿಟ್ಟರು. ಪಂಚೆ ಉಟ್ಟು ತೆಳುವಂಗಿ ತೊಟ್ಟು ಮೇಲೆ ಅಂಚಿನ ಮೇಲು ಹೊದಿಕೆ ಪಂಚೆ ಹೊದೆದು ಸರಸರನೆ ಹೆಜ್ಜೆ ಹಾಕುತ್ತಾ ನಡುವೆ 10 ಹೆಜ್ಜೆಗಳನ್ನು ಓಡುತ್ತಾ ಯಜಮಾನರ ಮನೆಯನ್ನು ತಲುಪಿದರು. ಮನೆ ಎದುರಿಗೆ ಒಂದು ಗಾಡಿ ನಿಂತಿತ್ತು. ಬಾಗಿಲಿನಲ್ಲಿ 30-40 ಜನಗಳು. ಜಾಗ ಬಿಡಿಸಿಕೊಂಡು ಒಳಗೆ ಹೋದರೆ ಯಜಮಾನರನ್ನು ಮಂಚದ ಮೇಲೆ ಮಲಗಿಸಿದ್ದಾರೆ. ಅವರ ಬಾಯಿಯಿಂದ ಬಿಳಿಯ ನೊರೆ ಹೊರಡುತ್ತಿತ್ತು. ಏನೋ ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅದು ಅಸ್ಪಷ್ಟವಾಗಿ ಕೇಳಿಸಿಕೊಂಡು ಹೋಗುತ್ತಿದೆ. ಏನಾಯಿತು? ಶಾಸ್ತ್ರಿಗಳು ಕೇಳಿದರು. ಹೊಳೆಯ ಇಳುವಿನ ತಾವ ಬಿದ್ದುಬಿಟ್ಟವರಂತೆ. ಯಾರು ನೋಡಿದರೂ ಗಾಡಿ ಮೇಲೆ ಏರ್ಕೊಂಡು ಬಂದರು. ಚಂದ್ರಪ್ಪನವರೇ ಹೇಳಿದರು. ಯಜಮಾನರ ಹೆಂಡತಿ ಇರಲಿಲ್ಲ. ಮಗ ದೊಡ್ಡೇಗೌಡ ಮತ್ತು ಅವನ ಹೆಂಡತಿ ಮಕ್ಕಳು ಆತಂಕದಿಂದ ಮಂಚದ ಹತ್ತಿರ ನಿಂತಿದ್ದರು. ಮೊದಲು ಜನಗಳನ್ನು ಕಳಿಸಿಬಿಡಿ, ಗಲಾಟೆ ಇರಕೂಡದು ಎಂದು ಶಾಸ್ತ್ರಿಗಳು ಹೇಳಿದರು. ಅವರ ಮಾತಿನ ಇಂಗಿತ ಚಂದ್ರಪ್ಪನವರಿಗೆ ಆಯಿತು. ಗಲಾಟೆ ಇರಕೂಡದು ಎಂಬ ಅರ್ಥ ದೊಡ್ಡೇಗೌಡನಿಗೆ ಆಯಿತು. ಅವನು ಬಾಗಿಲಿಗೆ ಬಂದು ಎಲ್ಲರನ್ನೂ ಅಲ್ಲಿಂದ ಕಳಿಸಿದ. ಔಷಧಿ ಏನು ಮಾಡಿದಿರಿ? ಶಾಸ್ತ್ರಿಗಳು ಕೇಳಿದರು. ತಲೆಗೆ ತಣ್ಣೀರು ಪಟ್ಟಿ ಒಯ್ದೆ, ಬಟ್ಟೆ ಸುತ್ತಿದ್ದೀವಿ. ದೊಡ್ಡೇಗೌಡನ ಹೆಂಡತಿ ಲಕ್ಷ್ಮವ್ವ ಉತ್ತರ ಕೊಟ್ಟಳು. ಅದರಿಂದ ಆಗೋಲ್ಲ. ಡಾಕ್ಟರ್ ಸರೋಜಮ್ಮನ ಕರ್ಕೊಂಡು ಬಾ, ಹೋಗು. ಆ ಅಮ್ಮನೇನು ಕರೆಯೋದು? ಲೋಕಲ್ ಫಂಡ್ ಗಂಡಸರ ಆಸ್ಪತ್ರೆಯ ಡಾಕ್ಟರನ್ನೇ ಕರೆಸಿ. ಚಂದ್ರಪ್ಪನವರು ಆಕ್ಷೇಪ ತೆಗೆದರು. ನಾನು ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಅರ್ಥ ಮಾಡ್ಕೊಳ್ಳಿ. ದೊಡ್ಡೇಗೌಡ, ಹೋಗಿ ಡಾಕ್ಟ್ರಮ್ಮನ್ನ ಕರ್ಕೊಂಡು ಬಾರಪ್ಪ. ನೀನೇ ಹೋಗು, ಆಳು ಕಳಿಸ್ಬೇಡ ಎಂದರು ಶಾಸ್ತ್ರಿಗಳು. ದೊಡ್ಡೇಗೌಡ ದಾಪುಗಾಲಿನಿಂದ ಓಡಿದ. ಶಾಸ್ತ್ರಿಗಳ ಆಶಯ ಚಂದ್ರಪ್ಪನವರಿಗೆ ತಿಳಿಯಲಿಲ್ಲ. ಈಗ ಯಜಮಾನರು ಹೋಗಿದ್ದಾಗ ಏನು ಮಾತುಕತೆಗಳಾಗಿರಬಹುದೆಂಬುದು ಅವರಿಗೆ ಗೊತ್ತಾಗಲಿಲ್ಲ. ಆದರೆ ಇವರು ಹೀಗೆ ಪ್ರಜ್ಞೆ ತಪ್ಪಿ ಬೀಳಬೇಕಾದರೆ ಆಯಮ್ಮ ಏನೋ ಕಡಾಖಂಡಿತ ಮಾತನ್ನೇ ಆಡಿದ್ದಾಳೆಂದು ಶಾಸ್ತ್ರಿಗಳು ತಿಳಿದುಕೊಂಡರು. 5 ನಿಮಿಷದಲ್ಲಿ ಯಜಮಾನರ ಬಾಯಿಯಲ್ಲಿ ಬುರುಗು ಬರುವುದು ನಿಂತಿತು. ಆದರೆ ಇದ್ದಕ್ಕಿದ್ದ ಹಾಗೆಯೇ ಬಿದ್ದೆ 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 ಎಂದು ಹುಚ್ಚು ಹಿಡಿದವರಂತೆ ಕಿರಿಚಿಕೊಂಡರು. ಇಲ್ಲ, ಬೀಳೋಲ್ಲ, ಧೈರ್ಯವಾಗಿ ಮಲ್ಕೊಳ್ಳಿ ಎಂದು ಶಾಸ್ತ್ರಿಗಳು ಚಂದ್ರಪ್ಪನವರು ಸಮಾಧಾನ ಹೇಳಿದುದು ಅವರಿಗೆ ಕೇಳುತ್ತಿರಲಿಲ್ಲ. 1/4 ಗಂಟೆಯಲ್ಲಿ ದೊಡ್ಡೇಗೌಡ ಹಿಂತಿರುಗಿದ. ದಾಪುಗಾಲಿನಿಂದ ನಡೆದು ಬಂದ ಅವನು ಏದುಸಿರು ಬಿಡುತ್ತಾ ಹೇಳಿದ, ಬರಾಕುಲ್ಲ ಅಂದರು. ಏನಂದ್ರು? ಅಪ್ಪಾರಿಗೆ ಹಿಂಗಾಯ್ತೆ ಅಂದೆ. ಗಂಡಸರು ಕಾಯಿಲೆ, ಸರ್ಕಾರಿ ಆಸ್ಪತ್ರೆ ಗಂಡಸರು ಡಾಕ್ಟರ್ನ ಕರ್ಕೊಂಡೋಗಿ ಅಂದರು. ಚಂದ್ರಪ್ಪನವರ ಕಣ್ಣು ಕೆಂಪಗೆ ಉರಿಯುತ್ತಿತ್ತು. ಆದರೆ ತಾಳ್ಮೆಯಿಂದ ಇರಬೇಕೆಂಬುದು ಅವರ ಪ್ರಜ್ಞೆಯಲ್ಲಿತ್ತು. ನೀವಿಲ್ಲಿರಿ, ನಾನು ಕರ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನೀವು ಸರ್ಕಾರಿ ಆಸ್ಪತ್ರೆಯ ಗಂಡಸರು ಡಾಕ್ಟರನ್ನ ಕರೆಸಿಗಿರಿಸಬೇಡಿ ಎಂದು ಹೇಳಿ ಶಾಸ್ತ್ರಿಗಳೇ ಹೊರಗೆ ಸರಸರನೆ ನಡೆದರು. ಕತೆ ಮುಂದುವರಿಯುತ್ತದೆ.